ಬಿಡಿಸ್ರಿ ವಿದ್ಯಾರ್ಥಿಗಳ ಲೆಕ್ಕ ಬಿಡಿಸ್ರಿ ನೋಡ್ರಿ. ಒಂದು ನಾ ತಿಳಿಸ್ತಾನು ನೀವು ಲಕ್ಷ ಕೊಟ್ಟು ನೋಡ್ರಿ. ರೂಪಾಯಿ ಪೈಸೆನಾಗ ಇರೋದಿಲ್ಲ ಅದು. ಇದರ ಮಾನ 60 ನಿಮಿಷ 60 ಸೆಕೆಂಡು 24 ಗಂಟೆ ಇರ್ತದೆ. ಅದ್ರ ಮೇಲೆ ನೀವು ಲೆಕ್ಕ ಮಾಡೋದಿರ್ತದೆ. ಗಂಟೆ ಸಮಯ ನಿಮಿಷಗಳನ್ನ ಲೆಕ್ಕ ನೀವು ಕಲಿಬೇಕಾಗ್ತದೆ. ಹೆಂಗೆ ಕೂಡಿಸ್ಬೇಕು ಮುಂದೆ ಗಣಿತ ಬಂದಾಗ ನಿಮಗೆಲ್ಲ ಸ್ಯಾಂಪಲ್ ರೀತಿ ಗಣಿತಗಳು ಇರ್ತವೆ. ಎಲ್ಲರ ಬೋರ್ಡ್ ಕಡೆ ನೋಡ್ರಿ ಬಿಡಿಸೋದಾಯ್ತಾ. ಒಂದು ನಾ ತಿಳಿಸ್ತನು, ಆಮೇಲೆ ಮ್ಯೂಟ್ ಮಾಡಿ ಮುಂದಿನ ಲೆಕ್ಕ ನೀವು ಬಿಡಿಸ್ಬೇಕಾಗ್ತವೆ. ಅಂದಾಗ ನಾ ತಿಳಿಸಾಗ ನೀವು ಲಕ್ಷ ಕೊಟ್ಟು ನೋಡ್ರಿ. ಹುಡುಗರು ಮಾಡ್ಯಾರಿಲ್ಲೋ ಚೆಕ್ ಮಾಡಿರಿ. ಯಾಕಂದ್ರೆ ಈಗ ಒಂದು ನಾವು ಗಣಿತ ಹೇಳಾರ್ದವ್ರಿಗೆ ಬರೋದಲ್ಲ. ನಾ ತಿಳಿಸ್ತು ಲಕ್ಷ ಕೊಟ್ಟು ನೋಡ್ರಿ. ಏನು ಹೇಳ್ಯಾರ ಅವರು? 2 ಗಂಟೆ 40 ನಿಮಿಷ 40 ಸೆಕೆಂಡ, 4 ಗಂಟೆ 30 ನಿಮಿಷ 50 ಸೆಕೆಂಡ್ಗಳ ಮೊತ್ತ ಎಷ್ಟು ಅಂತ ಕೇಳ್ಯಾರ. ಇಲ್ಲೇ ಗಂಟೆ ಹಿಂಗೆ ಬರ್ಕೋರಿ. ಗಂಟೆ ಸರಿಯಾಗಿ ಬರ್ಕೋರಿ, ಚಂದಂಗೆ ತಿಳ್ಕೊರಿ ಮಾಡ್ರಿ. ನೋಡ್ರಿ ಸ್ವಲ್ಪ ಇದು ಜಾಗ ಬಿಟ್ಟದ. ಇಲ್ಲ ಗಂಟೆ ಗಂಟೆ ನಿಮಿಷ 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 ಮತ್ತು ಸೆಕೆಂಡು ಹೆಂಗೆ ಕೂಡಿಸ್ಬೇಕನ್ನೋದು ನೋಡಿ. ಸೆಕೆಂಡು ಇಲ್ಲಿ 2 ಗಂಟೆ ಅದ, ಇಲ್ಲಿ 40 ನಿಮಿಷ ಅದ, ಇಲ್ಲಿ ಎಷ್ಟದ 40 ಸೆಕೆಂಡ್ ಅದ, ಪ್ಲಸ್ ಎಷ್ಟದ 4 ಗಂಟೆ, ಆಮೇಲೆ 30 ನಿಮಿಷ, ಆಮೇಲೆ 50 ಸೆಕೆಂಡು ಅದ. ಈಗ ಮೊದಲು ಏನು ಮಾಡ್ಕೋಬೇಕು ನೀವು? ಇವತ್ತೊಂದು ಸಪ್ರೇಟಾಗಿ ಪ್ಲಸ್ ಮಾಡ್ಕೋಬೇಕು. ಯಾಕೆ ಮಾನಗಳು ಚೇಂಜ್ ಇರೋದರಿಂದ ನೀವು ಸಪ್ರೇಟಾಗಿ ಪ್ಲಸ್ ಮಾಡ್ಕೋಬೇಕು. ನೋಡಿ 50 ಒಂದು 4 90 ಸೆಕೆಂಡ್ ಆಯ್ತು, 70 ನಿಮಿಷ ಆಯ್ತು, ಆಮೇಲೆ ಇದು 6 ಗಂಟೆ ಆಯ್ತು. 60 ನಿಮಿಷಕ್ಕಿಂತಲೂ ಹೆಚ್ಚಿಗೆ ಬರಬಾರ್ದು. 60 ನಿಮಿಷಕ್ಕೆ ಹೆಚ್ಚು ಬಂತಂದ್ರೆ 60 ಇದ್ರಾಗ ಕಳೀರಿ. 60 ಸೆಕೆಂಡು ಅಂದ್ರೆ 1 ನಿಮಿಷ. ನೋಡಿ ಇದ್ರಾಗ 1 ನಿಮಿಷ ಕೂಡ್ಸೋರು. 60 ಸೆಕೆಂಡ್ ಅಂದ್ರೆ 1 ನಿಮಿಷ. ಇದ್ರಾಗ ಏನಾಯ್ತು? 71 ಆಯ್ತು. ನೋಡಿ ಇದು 71 ನಿಮಿಷ. ಇದು ಎಷ್ಟು ಉಳಿತು? ಮೈನಸ್ ಮಾಡ್ರಿ. ಈಗ ಇದನ್ನು ಮೈನಸ್ ಮಾಡ್ರಿ. ಪೂಜೆ 30 ಸೆಕೆಂಡ್ ಉಳಿತು ನೋಡಿ. ಇದು ಓಕೆ 30 ಸೆಕೆಂಡ್ ಆಗ್ತದೆ. ಇದು 70 ನಿಮಿಷದ ಅಂತಂದ್ರೆ 60 ನಿಮಿಷ ಕಳೀರಿ. ಇದ್ರಾಗ ನೋಡಿ ಒಂದು ಇದು ನಿಮಿಷ ಆಯ್ತು, 11 ನಿಮಿಷ ಇತ್ತು. 60 ನಿಮಿಷ ಅಂದ್ರೆ 1 ಗಂಟೆ. ಇದ್ರಾಗ 1 ಗಂಟೆ ಕೂಡ್ಸ್ಕೊಂಡ್ಬಿಡ್ರಿ ಅಂದ್ರೆ 7 ಗಂಟೆ ಆಯ್ತು. 7 ಗಂಟೆ 11 ನಿಮಿಷ 30 ಸೆಕೆಂಡು. ಆನ್ಸರ್ 7 ಗಂಟೆ 11 ನಿಮಿಷ ಎಷ್ಟು? 30 ಸೆಕೆಂಡು. ನೋಡಿ ಕೂಡ್ಸ್ಕೊಳ್ಳೋದು ಕಲಿಯರಿ. ಇನ್ನೊಂದ್ಸಲ ಹೇಳತ್ತಂದ ಆಮೇಲೆ ಮುಂದಿನ ಲೆಕ್ಕ ನೀವು ಮಾಡಬೇಕು. ತಿಳಿತಲ್ಲ? ನೋಡಿ ಗಂಟೆ ನಿಮಿಷಗಳು 60 ನಿಮಿಷ ದಾಟಬಾರ್ದು. 51 40 90 ಇದನ್ನು ಸಪ್ರೇಟಾಗಿ ಕೂಡಿಸ್ಕೋಬೇಕು. 41 30 70 ನಿಮಿಷ ಇದನ್ನು ಸಪ್ರೇಟ್ ಕೂಡಿಸ್ಕೋಬೇಕು. 4 2 6 ಗಂಟೆ. ಓಕೆ. ಇಲ್ಲಿ 90 ನಿಮಿಷದಾಗ 60 ಸೆಕೆಂಡ್ ಕಳೆದ್ರಿ ಅಂದ್ರೆ 1 ನಿಮಿಷ ಇದ್ರಾಗ ಕೂಡಿಸ್ಕೋರಿ. 30 ಸೆಕೆಂಡ್ ಉಳಿತು. ಆಮೇಲೆ ಈಗ 71 ನಿಮಿಷದೊಳಗೆ 60 ನಿಮಿಷ ಕಳೆದ್ರೆ ಏನಾಗ್ತದೆ? 1 ಗಂಟೆ ಆಗ್ತದೆ. ಇಲ್ಲಿ ಇಟ್ಕೊಂಡು ಇದನ್ನ ಕಳೆಯಿರಿ. 11 ನಿಮಿಷ ಆಯ್ತು. ಆಮೇಲೆ 6 1 7 ಗಂಟೆ 11 ನಿಮಿಷ 30 ಸೆಕೆಂಡ್. 60ಕ್ಕಿಂತಲೂ ಮತ್ತೆ ಹೆಚ್ಚಿತ್ತು ಅಂದ್ರೆ ಕಳೆದಿಡ್ರಿ. 180 ಇತ್ತಂದ್ರೆ 3 ನಿಮಿಷ ಆಗ್ತದೆ. ಸೆಕೆಂಡು 3 ನಿಮಿಷ ಆಗ್ತದೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಮುಂದಿನ ಲೆಕ್ಕ ಮಾಡಿರಿ. ಮ್ಯೂಟ್ ಮಾಡಿರಿ, ಮುಂದಿನ ಲೆಕ್ಕ ಮಾಡಿರಿ, ತಿಳಿಸ್ತದ. ವಿಡಿಯೋ ಆನ್ ಮಾಡಿರಿ. ಟೈಮ್ ಭಾಳ ಹಾಳಾಗಬಾರ್ದು, ಬೇಗನೆ ಮಾಡಿರಿ. ಓಕೆ ಮಾಡಿರಿ. ನೋಡಿ ಇಲ್ಲಿ ಎಷ್ಟು ಸಿಂಪಲ್ ಅದ. ಗಂಟೆ ನಿಮಿಷ ಗಂಟೆ ನಿಮಿಷ ಮತ್ತು ಸೆಕೆಂಡು. ಒಂದೊಂದು ಮಾದರಿ ಬಂದಿರ್ತಾವೆ. ಮುಂದಿದ್ರ ಮೇಲೆ ಅಭ್ಯಾಸಗಳು ಭಾಳ ಬರ್ತಾವೆ ನಿಮಗೆ. ಆಮೇಲೆ 5 ಗಂಟೆ 45 ನಿಮಿಷ, ಆಮೇಲೆ 48 ಸೆಕೆಂಡುಗಳು, ಪ್ಲಸ್ ಆಮೇಲೆ ಎಷ್ಟು? 8 ಗಂಟೆ, ಆಮೇಲೆ 40 ನಿಮಿಷಗಳು ಮೈನಸ್ 45 ಸೆಕೆಂಡುಗಳು. ಇದು ಮೊತ್ತದ ಕೂಡು ಸರಿ.
ಈಗ ಮೊದಲು ಕೂಡಿಸ್ರಿ, ಅವತ್ತು ಸಪ್ರೇಟ್ ಕೂಡಿಸ್ರಿ. 8 5 13, 1 4 4 8 1 9 93 ಆಯ್ತು. ಇದು 5 85 ಆಯ್ತು. ಇದು 8 5 13 ಆಯ್ತು. 13 ಗಂಟೆ 85 ನಿಮಿಷ ಎಷ್ಟು? 93 ನಿಮಿಷ. ಈಗ ಇದನ್ನ 60ಕ್ಕಿಂತಲೂ ಹೆಚ್ಚಿಗೆ ಇಡಬಾರ್ದು. 60 ಇದ್ರಾಗ ಕಳೀರಿ. 60 ಕಳೆದ್ರೆ ಎಷ್ಟು ಉಳಿತು ನೋಡ್ರಿ. 60 ಕಳೆದಾಗ ಎಷ್ಟು ಉಳಿತು? 33 ಸೆಕೆಂಡು. ಇದ್ರಾಗ 1 ನಿಮಿಷ ಕೂಡಿಸ್ಬರಿ. ಇದನ್ನು ಕೂಡ್ಸೊಂಡಾಗ ಎಷ್ಟು ಆಗ್ತದೆ? ಇದು 86 ಆಗ್ತದ. ಇದ್ರಾಗ 60 ಕಳೀರಿ. 60 ನಿಮಿಷ ಅಂದ್ರೆ 1 ಗಂಟೆ ನೋಡ್ರಿ. ಇದನ್ನು ತಿಳ್ಕೊಬೇಕು ಮೊದಲು. ಕೇಳಿ, 6 8ರಾಗ 6 ಆದರೆ 2, 26 ನಿಮಿಷ 14 ಗಂಟೆ. ಆನ್ಸರ್ ಇಸ್ ಈಕ್ವಲ್ ಟು 14 ಗಂಟೆ 26 ನಿಮಿಷ 33 ಸೆಕೆಂಡು. ಆನ್ಸರ್ ಸರಿಯಾಗಿ ಸಮಯದ ಲೆಕ್ಕಗಳನ್ನು ಸರಿಯಾಗಿ ತಿಳ್ಕೊಬೇಕು ನೀವು. ಭಾಳ ಇಂಪಾರ್ಟೆಂಟ್ ಇದು. ತಿಳಿತಲ್ಲ? ಹೆಂಗೆ ಮಾಡ್ಬೇಕು ಅನ್ನೋದು ನೀವು ಸರಿಯಾಗಿ ತಿಳ್ಕೊಂಡ್ರಿ ಅಂದ್ರೆ ಯಾವ ಲೆಕ್ಕನೂ ಬರೆಯಲ್ಲ. ನೋಡಿ, ಬಂದೆ. ಓಕೆ, ಚಂದಂಗ ಇದು ಮಾಡಿ. ಸರಿಯಾಗಿ ತಿಳ್ಕೊಬೇಕು, ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇವು ಗಣಿತಗಳನ್ನು. ಆಮೇಲೆ ಇದರ ಮೈನಸ್ಸನ್ನು ಬರ್ತಿರ್ತಾವ, ಪ್ಲಸ್ ಬರ್ತಿರ್ತಾವ. ಅದನ್ನ ಹೆಂಗೆ ಕಳಿಬೇಕು ಇವು ಒಂದೊಂದು ಸುಮ್ಮ ಮಾದರಿ ಬಂದಿರ್ತದೆ ನಿಮಗೆ. ಯಾಕಂದ್ರೆ ಎಲ್ಲ ಟೈಪ್ ಗಣಿತಗಳು ನಿಮಗೆ ಒಂದೊಂದು ಎರಡೆರಡು ಮಾದರಿಗಳನ್ನು ಹಾಕಿರ್ತೀವಿ ನಾವು. ಯಾಕಂತಂದ್ರೆ ನಾಳೆ ನಿಮಗೆ ಇಂಥದ್ರ ಮೇಲೆ ಗಣಿತ ಇಂಥದ್ದೊಂದು ಹುಡುಗರು ನೆನಪಿನ ಶಕ್ತಿ ಭಾಳ ಪವರ್ಫುಲ್ ಇರ್ತದೆ. ಇದನ್ನ ನೆನಪಿಟ್ಕೊಂಡಿರ್ತಾವೆ ಎಷ್ಟೋ ಹುಡುಗರು. ಸರ್ ಇದನ್ನು ನೀವು ಪ್ರಾರಂಭದಾಗ ನಾವು ಕಲ್ತಿದ್ದೀವ್ರಿ ನೋಡ್ರಿ. ಇಂಥವೆಲ್ಲ ಸಮಯದ ಲೆಕ್ಕಗಳು ಎಲ್ಲ ನೀವು ಹುಡುಗರಿಗೆ ತಿಳಿಬೇಕಂದ್ರೆ ಹೆಂಗೆ ನಾವು ಕಲಿಸ್ಬೇಕು ಅನ್ನೋದು ಮೊದಲು ಬರಬೇಕು. ತಿಳಿತಾ? 60 30 ಸೆಕೆಂಡ್. ಈಗ ಕೂಡ್ಸುದು ಅಂತ ಕಡಿದೂ ಅಷ್ಟೇ ಇಂಪಾರ್ಟೆಂಟ್ ಅದು. ಇದು ನೀವು ಯಾವುದೇ ಒಂದು ಗಂಟೆ ನಿಮಿಷಗಳನ್ನು ಹೆಂಗೆ ಮಾಡ್ಕೋಬೇಕು ಅನ್ನೋದು ಇನ್ನೊಂದ್ಸಲ ತಿಳಿಸಿ ಹೇಳ್ತಾರೆ. ಸೆಕೆಂಡ್ ಸಪ್ರೇಟಾಗಿ ಕೂಡಿಸ್ರಿ. ಯಾಕಂದ್ರೆ ರೂಪಾಯಿ 100 ಪೈಸೆ ಅಲ್ಲ, ಮಾನ 60 ಅದ ಇದಕ್ಕೆ. ಈಗ 48 45 ಎಷ್ಟಾಯ್ತು? 93 ಆಯ್ತು. ಇದು 60 ಸೆಕೆಂಡ್ಗಿಂತಲೂ ಹೆಚ್ಚಿಗೆ ಇರಬಾರ್ದು. ಇದು ನೆನ್ಪಿಟ್ಕೊಂಡು 60 ಕಳೆದು 1 ನಿಮಿಷ ಇದ್ರಾಗ ಕೂಡಿಸ್ರಿ. 60 ಸೆಕೆಂಡು ಅಂದ್ರೆ 1 ನಿಮಿಷ. ಇಲ್ಲಿ 86 ನಿಮಿಷ ಆಯ್ತು. 60ಕ್ಕಿಂತಲೂ ಹೆಚ್ಚಿರಬಾರ್ದು. ಇದ್ರಾಗ 60 ಕಳೆದ್ರೆ ಅಂದ್ರೆ 60 ನಿಮಿಷ ಬರೋಬ್ಬರಿ 1 ಗಂಟೆ. ಗಂಟೆ ಲೈನ್ದಾಗ 1 ಕೂಡಿಸ್ರಿ. ಇನ್ನು ಮುಂದಿಲ್ಲ. 13 1 14. 14 ಗಂಟೆ 26 ನಿಮಿಷ 33 ಸೆಕೆಂಡು. ನೋಡ್ರಿ ಹೆಂಗೆ ತಿಳ್ಕೊಬೇಕು ಅನ್ನೋದು ಮೊದಲು ತಿಳ್ಕೊರಿ ನೀವು. ಅದು ಭಾಳ ಇಂಪಾರ್ಟೆಂಟ್. ಅದು ನೀವು ತಿಳ್ಕೊಂಡಷ್ಟು ಇದಲ್ಲ. ಚಂದಂಗೆ ತಿಳ್ಕೊಂಡು ನೀವು ಆಮೇಲೆ ತಿಳಿತಂದ್ರೆ ಮುಗೀತು. ನಿಮ್ಮ ಮುಂದೆ ಯಾರು ಕೈ ಹಿಡಿಯೋರೇ ಇಲ್ಲ. ನೋಡ್ರಿ ಎಷ್ಟು ಪದ್ಧತಿ ಪ್ರಕಾರ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಶಾಣ್ಯರು ಇರ್ತಾರೆ, ಕೇಳ್ತಿರ್ತಾರೆ. ಏನ್ರಿ ಸರ್ ಹುಡುಗರು ಒಂದು ಸ್ವಲ್ಪ ತಿಳಿಯಂಗೆ ಬರೀರಿ. ವಿಡಿಯೋ ಇರ್ತಾವೆ, ಚಂದ ಮಾಡಬೇಕಾಗ್ತದೆ. ಸುಮ್ಮ ದಣಪ ಪಾರಿಜಾತದಂಗೆ ಮಾಡಿದ್ರೆ ಹೆಂಗೆ ನಡೀತದಪ್ಪ? ಇವು ಪರ್ಮನೆಂಟಾಗಿ ನಿಮ್ಮ ಸಮಯದಲ್ಲಿ ಯಾಕೆ ಬೇಕು ಅಂತ ನಿಮಗೆ ಇನ್ನ ನೋಡಕತ್ತಾರೆ ಹೆಂಗೆ ಬರ್ತಾವೆ ಗಣಿತಗಳು. ನೀವು ಕೂತಲ್ಲಿ ಯಾವ ಬರಂಗಿಲ್ಲ ಆ ಗಣಿತ ತಕ್ಕೋಬೋದು. ನೀವು ಯಾವ ಗಣಿತ ನಿಮಗೆ ಬರಂಗಿಲ್ಲ ಕ್ಲಿಕ್ ಮಾಡಿದ್ರೆ ಬರ್ತದೆ. ನಿಮಗೆ ಅನುಪಾತ ಲೆಕ್ಕ ಬಂದಿಲ್ಲ, ಅನುಪಾತನಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಅನುಪಾತ ಲೆಕ್ಕಗಳೇ ಬರ್ತಾವೆ. ಅಷ್ಟು ಡಿಸಿಪ್ಲಿನ್ ಅದ ಇದು ವಿಡಿಯೋ ಕ್ಯಾಮ್ರಾ, ವಿಡಿಯೋ ಕ್ಲಾಸ್.